ನೀವು ಯಾವ ಮೂವಿ ಹೆಸರು ಬಿಡ್ತಿದ್ದೀರಾ ಬ್ರೋ ನೀವು? ದ ವಿಕ್ಟ್ರಿ. ಓಕೆ, ಈ ಮೂವಿ ಹೆಂಗಿದೆ ಅಂತ ನೀವು ಸ್ಟೋರಿ ಹೇಳ್ತೀರಾ? ಓಕೆ. ಯಾರು ನಿನಗೆ ಆಟ ಆಡಕ್ಕೆ ಬರಲ್ಲಲ್ಲ? ದಿವಸ ಬಂದು ನಿಮ್ಮನ್ನ ಹೆಂಗ್ ಮಾಡ್ತೀನಂತ ನನಗೆ ಕಾಡ್ತಿರ್ತಾನೆ. ಒಂದು ದಿವಸ ಪ್ಲೇಯರ್ ಆಗಿ ನಿಮಗೆ ಹೊಡಿಲಿಲ್ಲ ಅಂದ್ರೆ ಕೇಳೋ 4-6 ನೋಡ್ತಿರು. ಟೈಮಿಂಗ್ ಮಾಡೋದು ಗೊತ್ತಿಲ್ಲ, ಕ್ರಿಕೆಟ್ ಗೊತ್ತಿಲ್ಲ, ನಮ್ಮ ಜೊತೆ ಯಾಕೆ ಬರ್ತೀಯ ನೀನು ಆಡಕ್ಕೆ? ಸುಮ್ಮನೆ ಯೂಸ್ಲೆಸ್. LBW ಗೊತ್ತೇ ಅನ್ಲೇ? ನೋಬಾಲ್ ಅಂದ್ರೆ ಗೊತ್ತಾ? ಹಾಗೆ ಬರ್ತೀಯ ಆಟ ಆಡಕ್ಕೆ, ಏನಂತ ಗೊತ್ತಿಲ್ಲ, ಹಾಗೆ ಆಟ ಆಡಕ್ಕೆ ಬರ್ತೀಯ, ಔಟ್ ಆಗ್ತೀಯ, ಹೋಗ್ತೀಯ. ನಮಗೆ ಆಡಕ್ಕೆ ಇಂಟ್ರೆಸ್ಟೇ ಇರಲ್ಲ ನಿನ್ನ ಜೊತೆ ಆಡಕ್ಕೆ. ನಮ್ಮನೆ ಯಾರು ಆಟ ಆಡೋದಂದ್ರೆ ಆಡು, ಇಲ್ಲಾಂದ್ರೆ ಬರ್ಬೇಡ. ಯಾವನ ಹತ್ರ ಕೋಚಿಂಗ್ ತಗೊಂತೀಯ ತಗ, ನಿನ್ನ ಹಣೆ ಬರ ಇಷ್ಟೇ. ನಾನು ಒಳ್ಳೆ ಕ್ರಿಕೆಟ್ ಅಕಾಡೆಮಿ ಸೇರ್ಕೊಬೇಕು. ಒಳ್ಳೆ ಕೋಚ್ ಸಿಗ್ತಿಲ್ವಲ್ಲ. ಏನಪ್ಪ ಮಾಡೋದು? ಇಲ್ಲಿ ಯಾರು ಹತ್ರ ಇರೋ ಕೋಚ್ ಹುಡುಕ್ಬೇಕಲ್ಲ. ಹೆಂಗಾರ ಮಾಡಿ ಹುಡುಕ್ತೀನಪ್ಪ ನನ್ನ ಕೋಚ್ನ. ಯಾವ್ದಾರು ಒಂದು ಒಳ್ಳೆ ಕ್ರಿಕೆಟ್ ಅಕಾಡೆಮಿ ಸೇರ್ಕೊಬೇಕು. ಯಾವುದು ಸಿಗ್ತಿಲ್ವಲ್ಲ. ನೀನನ್ನ ಯಾವತ್ತೂ ಉದ್ಧಾರ ಆಗಲ್ಲ. ಅದು ಯಾವ ಅಕಾಡೆಮಿಕ್ ಸೇರ್ತೀಯ ಸೇರು, ಅದು ನಾನು ನೋಡೇ ಬಿಡ್ತೀನಿ. ಅದು ಏನು ಆಡ್ತೀಯ ನೀನು ಕ್ರಿಕೆಟ್ ಅಂತ. ಒಂದು ದಿವಸ ನೋಡು, ನೀನು ಬಾಲಿ ನಾನು 6 ಹೊಡಿಲಿಲ್ಲ ಅಂದ್ರೆ ಕೇಳು, ಮುಂದಿನ ಜಮ್ದಾಗೂ ಆಗಲ್ಲ. ನೋಡೋ ಈಗ ನೀನು ಫಾರ್ವರ್ಡ್ ಡಿಫೆನ್ಸ್ ತೋರಿಸು. ಹಂಗಲ್ಲಪ್ಪ, ನಾನು ಹೇಳ್ಕೊಡ್ತೀನಿ ನೋಡು. ಈ ಥರ ಮಾಡು. ಸ್ಟ್ಯಾನ್ಸಿಗೆ ಬಾ. ಆಮೇಲೆ ಫ್ರಂಟ್ ಫುಟ್ ಲೆಫ್ಟ್ ಲೆಗ್ನ ಮುಂದಕ್ಕೆ ಇಡು, ಸ್ವಲ್ಪ ಹೀಲಲ್ಲಿದ್ದು ಕೆಳಗೆ ಕೊಡಬೇಕು. ಓಕೆನಾ? ಈಗ ಈ ಥರ ಮಾಡಬೇಕು. ಓಕೆ, ಅಲ್ಲಿಗೆ ಹೋಗುತ್ತೆ, ಔಟ್ ಆಗ್ತೀಯ ಮತ್ತೆ. ಮಾಡೀಗ. ಹಾಂ, ವೆರಿ ಗುಡ್. ಏನೋ ವಿಮಾನ, ನೀನು ಇಲ್ಲೇ ಕೋಚಿಂಗ್ ತಂತಿದ್ಯಾ? ನನಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಈ ಕೋಚ್ ಸರ್ ಹತ್ರ ಕೋಚಿಂಗ್ ತಗೊಳ್ತಿದ್ದೆ. ನಾವು ಇಲ್ಲೇ ತಾಳೋಣ ಅನ್ಕೊಂತಿದ್ದೀವಿ. ಕೋಚಿಂಗ್ ಏನೋ ಚೆನ್ನಾಗಿದೆ ಅಂತಲ್ಲ. ದೇವರಣ್ಣೆ ಸರ್ ನಿಮ್ಮನ್ನ ಬಿಟ್ಕೊಳಲ್ಲ ಕಣ್ರು. ನೀನು ನಮ್ಮನ್ನ ಏನಂತ ಅನ್ಕೊಂಡ್ಯಾ? ಕ್ರಿಕೆಟ್ 2 ನಿಮಿಷ ಕೆಲಸ ಅಲ್ಲೇ, 2 ನಿಮಿಷದಲ್ಲಿ ಆಟ ಮುಗಿಸ್ಬೋದು. ನೋಡೇ ಬಿಡ್ತೀನಿ ಬಾರೋ. ನಮಗೇನು ಕೋಚಿಂಗ್ ಏನು ಬೇಡ, ಸುಮ್ಮನೆ ಪ್ರಾಕ್ಟೀಸ್ ಅಂತ ಬಂದೇವಿಲ್ಲ ಆಟ ಆಡೋಕ್ಕೆ. ಸರ್ ನನಗೆ ಒಂದು ಸ್ವಲ್ಪ ಕ್ರಿಕೆಟ್ ಹೇಳ್ಕೊಡ್ತೀರಾ ಸರ್? ನಮ್ಮ ಫ್ರೆಂಡ್ಸ್ ನನಗೆ ಎಲ್ಲರೂ ಕಾಡಿಸ್ತಾರೆ ಸರ್ ಪ್ಲೀಸ್ ಸರ್ ನನಗೆ ಹೇಳ್ಕೊಡಿ ಸರ್. ವಿಶ್ರುತ್, ನಿನಗೆ ಕ್ರಿಕೆಟಲ್ಲಿ ಏನೇನು ಬರುತ್ತೆ? ಸರ್ ನನಗೇನು ಬರಲ್ಲ ಸರ್ ಕ್ರಿಕೆಟಲ್ಲಿ. ಕ್ರಿಕೆಟಲ್ಲಿ ಮೇನ್ ಆಗಿ 2 ಥಿಂಗು. ಒಂದು ವಾಚ್ ದ ಬಾಲ್ ಆ್ಯಂಡ್ ಹಿಟ್ ದ ಬಾಲ್. ಇದನ್ನು ನಮ್ಮ ಲೆಜೆಂಡ್ MS ಧೋನಿ ಅವ್ರು ಹೇಳಿದ್ದಾರೆ. ಓಕೆ, ಸೊ ನೀನು ಸ್ಟ್ಯಾನ್ಸಿಗೆ ಬಾ. ಯಾವಾಗಲೂ ಬಾಲ್ ಕೈನೇ ನೋಡಬೇಕು, ರಿಲೀಸ್ ಪಾಯಿಂಟೇ ನೋಡಬೇಕು. ಅವ್ನು ರಿಲೀಸ್ ಆದಾಗ ಅವ್ನು ಸ್ವಿಂಗ್ ಪೊಸಿಷನ್ ನೋಡು. ಔಟ್ ಸ್ವಿಂಗ್ ಬರುತ್ತಾ, ಇನ್ ಸ್ವಿಂಗ್ ಬರುತ್ತಾ ಅಂತ. ಅಟ್ಲೀಸ್ಟ್ ಔಟ್ ಸ್ವಿಂಗ್ ಬಂದರೆ ರೆಡಿಯಾಗಿ ಆಫ್ ಸ್ಟಂಪ್ ಹತ್ರ ಹೋಗಿ ಡಿಫೆನ್ಸ್ ಮಾಡು. ಓಕೆನಾ? ಯಾವಾಗಲೂ ವಿಕೆಟ್ ಕವರ್ ಮಾಡ್ಕೊಂಡಿರಿ. ಓಕೆನಾ? ನಿನ್ನ ಕೈಯಲ್ಲಿ ಆಗಲ್ಲ ಬಿಡು, ಎದಕ್ಕಷ್ಟು ಕಷ್ಟ ತಾಗ್ತಿ, ಸುಮ್ಮನೆ ಇದ್ಬಿಡು. ಏನು ವಿಶ್ರುತ್, ಇವತ್ತಿಗೆ ನಿನ್ನ ಟ್ರೈನಿಂಗ್ ಕಂಪ್ಲೀಟು. ಆಲ್ ದ ಬೆಸ್ಟ್. ಚೆನ್ನಾಗಿ ಸರ್. ವಿಶ್ರುತ್, ಇವತ್ತಿಂದ ಕಿತ್ತೋಗಿರೋ ಬ್ಯಾಟ್ ಇಟ್ಕೊಬೇಡ. ಮತ್ತೆ ತಗೋ ಇದು. ಸರ್ ಇದೆ ಸರ್ ಇದು SS ಒಳ್ಳೆ ಲೆದರ್ ಬಾಲಿಂಗ್ ಇದ್ದದು ಬ್ಯಾಟು. ಇದರಲ್ಲೇ ಆಡಿ ನಿಮ್ಮಿಂದ. ಥ್ಯಾಂಕ್ ಯು ಸರ್. ಬಾರಪ್ಪ ವಿರಾಟ್ ಕೊಹ್ಲಿ, ಏನು ಕಲ್ತಿದ್ಯಪ್ಪ 1 ತಿಂಗಳಾಗೆ? ನಾನು ಜಾಸ್ತಿನೇ ಕಲ್ತಿದ್ದೀನಿ ಕಣೋ ನಾನು. ನೋಡ ಬಿಡ ಅವ್ನು ಬಾರ. ಓಕೆ ಕಣೋ, ಮ್ಯಾಚ್ ಆಡೋಣ? ಓಕೆ. ಯಾವುದಲ್ಲ ಇದು ಡಮ್ಮಿ ಬ್ಯಾಟ್ ಇಟ್ಕೊಂಡಿಯಾ? ಟುಟುಕ್ ಬ್ಯಾಟು. ನಮ್ಮ ಕೋಚ್ ಸರ್ ಕೊಟ್ಟಿರೋದು ಕಣೋ ಬ್ಯಾಟು. ನಿಮ್ಮಂಗೆ ಕಿತ್ತೋಗಿರೋ ಪ್ಲಾಸ್ಟಿಕ್ ಬ್ಯಾಟ್ ಇಟ್ಟು ನೋಡಿ ನೂಬ್ಡಾ ಕೊಟ್ಟಾರಿ ಕೋಚ್. ಇಂಥ ಡಕೋಟಾ ಬ್ಯಾಟ್ ನೆನ್ಪೈತೇನೋ? 1 ತಿಂಗಳಿಂದ ಹೊಡ್ಸ್ಕೊಂಡಿರೋದು. ಪಾಪ ಚಿಕ್ಕವನು, ಒಂದು ಸ್ವಲ್ಪ ಸ್ಲೋಗ್ ಹಾಕು, ಒಂದು ಸ್ವಲ್ಪ ಕಲೀಲಿ. ಚಿಕ್ಕವನು ಸ್ಲೋಗ್ ಹಾಕು, ಒಂದು ಸ್ವಲ್ಪ ಕಲೀಲಿ. ಇದೇನು ಹೊಡಿತಾನೋ ಇಲ್ಲ.
ನಿಮ್ಕಿನ ಚೆನ್ನಾಗಿದ್ದೀನಿ ಕಣೋ ನಾನು ಕೋಚಿಂಗ್ ತಗೊಂಡು. ಇಂಥವೆಲ್ಲ ಬ್ಯಾಟ್ 6-4 ಎಲ್ಲ ಚಿಕ್ಕನಿದ್ದಾಗೆ ಹೊಡೆದೇನು. ಇವೆಲ್ಲ ಹೊಡೆಯಕ್ಕೆ ಏನು, ಒಂದು ಶಾಟ್ ಹೊಡೆದ್ರೆ 6-4 ಆಗ್ತೈತೆ. ಟ್ರೈ ಮಾಡಬಾರ್ದು ಬ್ಯಾಟಿಂಗ್ ನೋಡೋಣ. ನೋಡೋ ವಿಶ್ವತ್, ನಿಮಗೆ ಬಾಲಿಂಗ್ ಹಾಕೋ ಪರಿಸ್ಥಿತಿ ಬರುತ್ತೆ. ನಿಮ್ಮ ಫ್ರೆಂಡ್ಸು ಸ್ವಲ್ಪ ಮೆಂಟಲ್ಗಳಿದ್ದಾರೆ. ಸೊ ಟೆನ್ನಿಸ್ ಬಾಲಲ್ಲಿ ಆಗಲ್ಲ ಆ್ಯಕ್ಚುಲಿ ಔಟ್ ಸ್ವಿಂಗ್ ಇನ್ ಸ್ವಿಂಗು. ಸೊ ಸೇಮ್ ಈ ಥರ ಹಿಡ್ಕೋ ಗ್ರಿಪ್ಪು. ಇದು ಔಟ್ ಸ್ವಿಂಗು, ಇದು ಇನ್ ಸ್ವಿಂಗು. ಓಕೆ, ಗ್ರಿಪ್ಪು ಕರೆಕ್ಟಾಗಿ ಹಿಡ್ಕೋ. ಜಸ್ಟ್ ಮಿಸ್ ಕಣ. ಇಷ್ಟೇ ಕಣ ನಿಮ್ದು ಯೋಗತೆ. ಇಷ್ಟೊತ್ತು ಇನ್ನೊಂದ್ಸತಿ ಹೆಂಗೆ ಮಾಡೋದು? ಹ್ಞೂ ಕಣ, ಸಾರಿ ಕಣ ಅಂದ್ರೆ ಹಿಂಗಿರುತ್ತೆ ನೋಡಪ್ಪ ನಮ್ಮ ಮೂವಿ.